ಒಂದು ಕಡೆ ಪಂಚಮಸಾಲಿ ಲಿಂಗಾಯತರಿಂದ ಹೊಸ ಡೆಡ್ಲೈನ್ ಸಿಕ್ಕಿದೆ ಗೌರ್ಮೆಂಟ್ಗೆ, ಇನ್ನೊಂದು ಕಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೇಳ್ತಾ ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ EWSನ 10% ಕೋಟಾನ ಡೈಲ್ಯೂಟ್ ಮಾಡಬಾರ್ದು, ಅವರ ರಿಸರ್ವೇಷನ್ ಡಿಮಾಂಡ್ನ ಫುಲ್ಫಿಲ್ ಮಾಡಲಿಕ್ಕೆ ಅಂತ. ನಮ್ಮ ಜೊತೆ ಇದ್ದಾರೆ ಫಾರ್ಮರ್ AG ಅಶೋಕ್ ಕಾರ್ನಳ್ಳಿ ಅವರು, ಹಾಗೆ ಪ್ರೆಸಿಡೆಂಟ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು. ಸರ್, EWS ಕೋಟಾನ ಸ್ಟೇಟಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದೆ ನೋಡೋಣ ನಾವು ಅವ್ರಿಗೆ ಎಷ್ಟು ಬೇಕು ಕೋಟಾ ಅಂತ ನೋಡಿ ಉಳಿದಿದ್ನ ಒಕ್ಕಲಿಗ ಕೋಟಾ ಅಥವಾ ಲಿಂಗಾಯತರ ಕೋಟಾ ಫುಲ್ಫಿಲ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಅಂತ. ಹೆಂಗೆ ನೋಡುತ್ತೆ ಸರ್ ಈ ಕಮ್ಯುನಿಟಿ, ಹಾಗೆ ಲೀಗಲಿ ಹೆಂಗಿದೆ? ಇದನ್ನು ಎರಡು ದೃಷ್ಟಿಯಲ್ಲಿ ನೋಡಬೇಕು. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷನಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅನೇಕ ಬ್ರಾಹ್ಮಣ ಬಹುಸಂಖ್ಯಾತರು ಒಂದು ರೀತಿಯಾದಂಥ ರಾಷ್ಟ್ರೀಯತೆ ಭಾವನೆ ಇದ್ದವರು, ರಾಷ್ಟ್ರವೇ ಹಿತದೇ ಪ್ರಮುಖವಾದದ್ದು ಅಂತ. ಹಾಗಾಗಿ ನಮ್ಮಲ್ಲಿ ಬಹುಸಂಖ್ಯಾತರು ಈ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಒಂದು ಅಭಿಮಾನವನ್ನು ಹೊಂದಿದ್ದಾರೆ. ನಮ್ಮ ದುರದೃಷ್ಟ ಏನು ಅಂದರೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮ್ಮನ್ನು ನಾವು ಯಾರು ಏನೇ ಮಾಡಿದ್ರು ನಾವು ಯಾರ ಮುಂದೇನೂ ಭಿಕ್ಷೆ ಬೇಡಿ ಹೋಗಿಲ್ಲ, ಯಾರನ್ನೂ ಏನೂ ಕೇಳಿಲ್ಲ. ಕೇಂದ್ರ ಸರ್ಕಾರದವರು ಒಂದು ಕಾನೂನನ್ನು ಮಾಡಿದ್ರು, ಏನು 10% EWS ಕೊಡ್ತೀನಿ. ನಾವು ಎಷ್ಟು ಸಾರಿ ಮನವಿ ಕೊಟ್ಟರು, ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಇಲ್ಲಿ ತನಕ ಸರ್ಕಾರದವರು, ರಾಜ್ಯ ಸರ್ಕಾರದವರು ಜಾರಿಗೆ ತರಲಿಲ್ಲ. ಈಗ ಏನು ಹೇಳ್ತಾರೆ, ಈ EWS ಕೋಟಲ್ಲಿ ನೀವು ಬ್ರಾಹ್ಮಣರು ಇರೋದು 2-3%, ನಿಮಗೆ ಯಾತಕ್ಕೆ ಬೇಕು ಇಷ್ಟೊಂದು, ಇದನ್ನು ತೊಗೊಂಡು ಬೇರೆಯವ್ರಿಗೆ ಹಂಚ್ತೀವಿ ಅಂತ. ನೀವು ಆ ಥರ ಹಂಚ್ತೀವಿ ಅಂದರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಬೇಕಲ್ಲ. ನೀವು ಸಂವಿಧಾನಕ್ಕೆ ವಿರೋಧಿಯಾಗಿ ಕೆಲಸ ಮಾಡ್ತೀರಾ. ಸಂವಿಧಾನದಲ್ಲಿ ಇರೋದು ಏನು ಅಂತ ಹೇಳಿದ್ರೆ, ಯಾರಿಗೆ ಮೀಸಲಾತಿ ಇದೆಯೋ ಅವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಬರತಕ್ಕಂಥ ಒಂದು ಅರ್ಹತೆ ಇಲ್ಲ. ನೀವೀಗ ನಾವು ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಅಂದರೆ ಆರ್ಥಿಕವಾದಂಥ ಹಿಂದುಳಿದವರು ಯಾರಿದ್ದಾರೆ, ಯಾರಿಗೆ ಮೀಸಲಾತಿ ಇಲ್ಲವೋ ಅಂಥವ್ರಿಗೆ ಮಾತ್ರ ಈ ಅನುಕೂಲತೆ ಇದೆ. ಯಾರು ಇಲ್ಲ ಅಂತ ಹೇಳಿದ್ರೆ ಅದು ಜನರಲ್ನಲ್ಲಿ ಬೇರೆಯವ್ರಿಗೆ ಆರ್ಥಿಕವಾಗಿ ಸಬಲರಾಗಿದ್ದವ್ರಿಗೂ ಹೋಗುತ್ತೆ. ಅದರಲ್ಲಿ ಎಲ್ಲ ಜಾತಿಯವರು, ಎಲ್ಲ ಒಂದು ಸಮುದಾಯದವರು, ಹಿಂದುಳಿದವರು, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ನವರು ಎಲ್ರಿಗೂ ಜನರಲ್ ಮೆರಿಟಲ್ಲಿ ಬರಬಹುದು. ಆ ದೃಷ್ಟಿಯಲ್ಲಿ EWS ಕೋಟಾನ ನಾನು ಕಡಿವಾಣ ಮಾಡಿಬಿಟ್ಟು ಜಾತಿ ಆಧಾರದ ಮೇಲೆ ಹಂಚಿಕೆ ಮಾಡ್ತೀನಿ ಅನ್ನೋದು ಮೂರ್ಖತನದ ಮಾತು. ಯಾಕೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ದುರ್ಬಲರೆಲ್ಲರೂ ಒಂದೇ ಒಂದು ಕ್ಯಾಟಗರಿಗೆ ಬರ್ತಾರೆ. ಅವರು ಜಾತಿ ಆಧಾರದ ಮೇಲಿಲ್ಲ. ಬಡವನೇ, ಬ್ರಾಹ್ಮಣನಾದರೂ ಬಡವನೇ, ಹಿಂದುಳಿದ ವರ್ಗದವನಾದರೂ ಬಡವನೇ, ಶೆಡ್ಯೂಲ್ ಕಾಸ್ಟ್ನವನಾದರೂ ಬಡವನೇ. ಬಡತನಕ್ಕೆ ಜಾತಿಯ ಒಂದು ಆಧಾರ ಇಲ್ಲ. ಅದೇ ರೀತಿ ಸೋಷಿಯಲ್ ಆ್ಯಂಡ್ ಎಜುಕೇಷ್ನಲ್, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಜಾತಿ ಆಧಾರದ ಮೇಲೆ ವಿಂಗಡಿಸ್ಬೋದು. ಆ ದೃಷ್ಟಿಯಲ್ಲಿ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಜಾತಿ ಆಧಾರದ ಮೇಲೆ ವಿಂಗಡಿಸಿ ನಾನು ಇನ್ನೊಬ್ಬರಿಗೆ ಕೊಡ್ತೀನಿ ಮತ್ತೊಬ್ಬರಿಗೆ ಕೊಡ್ತೀನಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಇದು ದುರದೃಷ್ಟ. ನಮ್ಮ ಸರ್ಕಾರದವರು ಸಂವಿಧಾನಕ್ಕೆ ವಿರೋಧವಾದಂಥ ಇದನ್ನು ಈಗ ಅವರು ಘೋಷಣೆ ಮಾಡಿದ್ದಾರೆ. ಇದು ಯಾವ ಕಾರಣಕ್ಕೂ ಒಂದು ಕಡೆ ಇದು BJP ನರೇಂದ್ರ ಮೋದಿಯವರನ್ನೇ ಬಹುಸಂಖ್ಯಾತ ವಿಪ್ರ ಸಮುದಾಯದವರು ಅವರನ್ನು ಅನುಸರಿಸ್ಕೊಂಡು ಬಂದು ಅವರನ್ನು ನಮ್ಮ ರಾಜ್ಯದ ಪ್ರಧಾನಮಂತ್ರಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದು ಒಪ್ಕೊಂಡಿರ್ತಕ್ಕಂಥ ಪಂಗಡದವರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ. ನಮ್ಮ ರಾಜ್ಯ ಸರ್ಕಾರದವರು ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮಗೆ ಏನು ಅನುಕೂಲ ಮಾಡ್ದಲ್ಲಿ ಇರಲಿ ಅನಾನುಕೂಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ನಾವು ಏನು ಕೇಳಿದ್ದೀವಿ, ನಾವು ಜನರಲ್ ಮೆರಿಟಲ್ಲಿ ಬರ್ತೀವಿ. ನಾವು ಯಾವತ್ತಾರು ಮೀಸಲಾತಿ ಕೇಳಿದ್ದೀವ? ನಾವು ಕೇಳಿಬಿಟ್ಟು ಯಾವುದೋ ಸಂವಿಧಾನದ ಬದಲಾವಣೆ ಆಗಿಲ್ಲ. ಸಂವಿಧಾನದಲ್ಲಿ ಇರೋದನ್ನು ಕೊಡಿ ಅಂತ ಹೇಳಿದ್ರೆ ಸಂವಿಧಾನನ ತಿರುಚಿಬಿಟ್ಟು ನಾನು ಇದನ್ನು ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರೆ ಇದು ಭಾಳ ದೂರದೃಷ್ಟಿ ಇಲ್ಲದೆ ಮಾಡಿರೋ ಕ್ರಮ. ಇದರಿಂದ ಯಾವ ಪಂಗಡದವ್ರಿಗೂ ಅನುಕೂಲ ಆಗೋದಿಲ್ಲ, ಎಲ್ಲ ಪಂಗಡದವ್ರಿಗೂ ತೊಂದರೆನೇ ಆಗುತ್ತೆ ಹೊರತು ಅನುಕೂಲ ಆಗೋ ಒಂದು ಸಂದರ್ಭ ಇಲ್ಲ. ಇದನ್ನು ರಾಜ್ಯ ಸರ್ಕಾರದವರು ಈ ಘೋಷಣೆಯನ್ನು ಮತ್ತೆ ಮರುಪರಿಶೀಲಿಸಬೇಕು. ಇಲ್ಲದೇ ಇದ್ದರೆ ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ, ಎಲ್ಲ ಸಮುದಾಯದವ್ರಿಗೂ ಅಸಮಾಧಾನ ಆಗುತ್ತೆ. ಅದರಲ್ಲೂ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಪಂಗಡದವ್ರಿಗೂ, ಎಲ್ಲ ಒಂದು ಸಮುದಾಯದವರು, ನಮ್ಮ ಬ್ರಾಹ್ಮಣ ಸಮುದಾಯದವರು ನನಗೆ ಅನೇಕ ಬಾರಿ ದೂರವಾಣಿ ಕರೆ ಮಾಡಿ ಇದೇನು ಮಾಡಿದ್ದಾರೆ, ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ, ನಮ್ಮ ಮಾತು ಕೇಳೋರೆ ಗತಿ ಇಲ್ಲ ಅಂತಕ್ಕಂಥ ಒಂದು ಅವರ ಮಾತನ್ನು ನಾನು ಕೇಳ್ತಾ ಇದ್ದೀನಿ. ಇದು ಎಲ್ಲ ಜಿಲ್ಲೆ ರಾಜ್ಯದಲ್ಲೂ ಸಹ ಇನ್ನೂ ಒಂದು ದೊಡ್ಡ ಸ್ವರೂಪವನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದನ್ನು ಅಷ್ಟನ್ನೇ ನಾನು ಹೇಳಬೇಕು. ನೀವು ಸಮುದಾಯದ ಬಗ್ಗೆ ಮಾತಾಡ್ತೀವಿ, ಹಲವಾರು ಜನ ಸಮುದಾಯದಲ್ಲಿ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ಒಂದಿಷ್ಟು ಮುಂದುವರೆದ ಸಮುದಾಯದವರು ಗಟ್ಟಿಯಾಗಿ ತಮ್ಮ ಧ್ವನಿಯನ್ನು ಯಾವತ್ತೂ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿಲ್ಲ, ರೋಡ್ಗೆ ಇಳಿದು ಪ್ರೊಟೆಸ್ಟ್ ಮಾಡಿಲ್ಲ. ಸೊ ಹಾಗಾಗೋಕ್ಕೆ ಹೋಗಿ ನಮ್ಮನ್ನ ಎಲ್ಲೋ ಒಂದು ಕಡೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆ, ಏನು ಮಾಡಿದ್ರು ಇವ್ರು ಸುಮ್ಮನೆ ಇರ್ತಾರೆ, ನಮಗೆ ಓಟ್ ಹಾಕ್ತಾರೆ ಅಂತ. ಅದು ಬದಲಾಗ್ಬೋದಾ ಈ ಸತಿ? ಅಂದರೆ ಈಗ
ನಾವು ಇವತ್ತಿನ ದಿನ ಹೇಗಿದೆ, ಅಳೋ ಮಕ್ಳಿಗೆ ಮಾತ್ರ ಹಾಲು ಕೊಡ್ತಾರೆ ಅನ್ನೋ ಒಂದು ನಿಜವಾಗಿ ಇವತ್ತು ರುಜುವಾತಾಗಿದೆ. ನಾವು ಯಾವತ್ತೂ ಹೋರಾಟಕ್ಕೆ ಮಾಡಿದವರಲ್ಲ, ಗಲಾಟೆ ಮಾಡಿದವರಲ್ಲ, ಏನು ರಸ್ತೆಗೆ ಎಳೆದು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದವರಲ್ಲ. ಈ ರೀತಿಯಾಗಿದ್ದರೂ ಸಹ ಇದನ್ನು ಒಂದು ಕಡೆ ಅನುಕೂಲ ಮಾಡಲಿಲ್ಲ. 2019ರಲ್ಲಿ ಆದಂಥ ಸಂವಿಧಾನದ ಬದಲಾವಣೆನ ಇವತ್ತು 2022 ಆದರೂ ಜಾರಿಗೆ ತಂದಿಲ್ಲ. ಜಾರಿಗೆ ತರದಲ್ಲೇ ನೀವು ಇದನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಇದಕ್ಕೇನು ಹೇಳಬೇಕು? ಇದು ಯಾರು ರೋಡಿಗೆ ಬರಲ್ವೋ, ಯಾರು ಗಲಾಟೆ ಮಾಡ್ತಾರೋ ಅವ್ರನ್ನ ಮಾತ್ರ ನೀವು ಹಿತರಕ್ಷಣೆ ಮಾಡ್ತೀರಾ? ಸರ್ಕಾರ ಗಲಾಟೆ ಮಾಡಿದವ್ರನ್ನ ಮಾತ್ರ ಅವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಾರೆ, ಯಾರು ಸುಮ್ಮನೆ ಇರ್ತಾರೆ ಅವರ ಹಿತಾಸಕ್ತಿ ರಕ್ಷಣೆ ಮಾಡೋಲ್ಲ ಅನ್ನೋ ಒಂದು ಭಾವನೆ ನಮಗೆ ಎಲ್ರಿಗೂ ಬರ್ತಾ ಇದೆ. ನಮ್ಮ ವಿಪ್ರ ಸಮುದಾಯದಲ್ಲಿ ಬಹಳಷ್ಟು ಇದರಿಂದ ಅಸಮಾಧಾನ ಆಗಿದೆ. ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಸರ್, ಫೈನಲ್ ಆಗಿ ಒಂದು ಲೀಗಲ್ ಕ್ವೆಶ್ಚನ್, ಲೀಗಲ್ ಗ್ರೌಂಡ್ ಮೇಲೆ ಇವಾಗ 2C 2D ಬಗ್ಗೆ ಮಾತಾಡಿರೋದು ನೋಡಿದ್ದೀರ ಸರ್ಕಾರ. ಹೊಸ ಡಿಮಾಂಡ್ ಇರೋದು ನಮಗೆ ಕೊಟ್ಟಿರೋ ರಿಸರ್ವೇಷನ್ನ 2Aಗೆ ಒಂದು ಸ್ಟೇಟಸ್ ಏನಿದೆ ಅದೇ ರಿಸರ್ವೇಷನ್ ಕೊಡಿ ಅಂತ ಒಂದು ಡಿಮಾಂಡ್ ಇದೆ. ಇದು ಕಾನೂನಾತ್ಮಕವಾಗಿ ಸಾಧ್ಯತೆ ಎಷ್ಟಿದೆ ಸರ್? ಹಾಗೆ ಕೋರ್ಟಲ್ಲಿ ಇವಾಗಾಗಿರೋ ಚೇಂಜಸ್ ಅಥವಾ ಪ್ರಾಮಿಸಸ್ ನಿಲ್ಬೋದಾ? ಇದು ನಾನು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷನಾಗಲ್ಲ, ಕಾನೂನಿನ ಬಗ್ಗೆನೂ ನಾನು ಹೇಳಬೇಕು ಅಂದರೆ ಇದು ಕಾನೂನಿನ ಪ್ರಕಾರ ನಿಲ್ಲತಕ್ಕದ್ದಲ್ಲ. ಇದು ಸಂವಿಧಾನದ ಒಂದು ಇದರಲ್ಲಿ ಪ್ರಾವಿಷನಲ್ಲಿ ಬರೋದಿಲ್ಲ. ಇದು ನೀವು ಕಾನೂನು ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ನಾವು ಕೇಳ್ತಾ ಇರೋದು, ನೀವು ಕಾನೂನು ವಿರುದ್ಧವಾಗಿ ಹೋಗಬೇಡಿ, ಸಂವಿಧಾನಕ್ಕೆ ಅಪಚಾರ ಮಾಡಬೇಡಿ, ಸಂವಿಧಾನದಲ್ಲಿ ಇರೋದನ್ನು ಜಾರಿಗೆ ತನ್ನಿ ಅಂತ ಹೇಳಿ. ಕಾನೂನಾತ್ಮಕವಾಗಿ ಇದು ನಿಲ್ಲತಕ್ಕಂಥ ಅಂಶವೇ ಅಲ್ಲ. ಅದು ನನ್ನ ಅಭಿಪ್ರಾಯದಲ್ಲಿ ಸರ್ಕಾರಕ್ಕೂ ಇದು ಗೊತ್ತಿದೆ. ಆದರೂ ಸಕಾರಣ ಕೆಲವು ಕಡೆ ಭಾಗದಲ್ಲಿ ಒತ್ತಡ ಬಂದಿರೋದ್ರಿಂದ ತಕ್ಷಣ ಘೋಷಣೆ ಮಾಡಿದ್ರಿಂದ ತಪ್ಪಿಸ್ಕೋಬೋದು ಅಂತಾರೆ. ಬಟ್ ಇದರಿಂದ ಎಲ್ಲ ಸಮುದಾಯದ ಎಲ್ಲರಿಗೂ ಸಹ ಅಸಮಾಧಾನವೇ ಆಗುತ್ತೆ. ಕಾನೂನು ಪ್ರಕಾರ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ಮಾಡಿದ್ರೂ ಸಹ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಓಕೆ, ನೋಡಿದ್ರಲ್ಲ, ಇದು ಕಾನೂನಾಗಿ ನಿಲ್ಲಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್, ಹಾಗೆ ಯಾರಿಗೂ ಕೂಡ ಹೆಲ್ಪ್ ಆಗಲ್ಲ ಈ ಒಂದು ಡಿಸಿಷನಿಂದ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಹಾರ್ನಳ್ಳಿ ಅವರು. ನ್ಯೂಸ್ 18 ಕನ್ನಡಗಾಗಿ ಹರೀಶ್ ಉಪಾಧ್ಯಾಯ, ಬೆಂಗಳೂರಿಂದ.